ಗೈಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೀನಿ. ಯಾರೂ ಇಲ್ಲ ಇಲ್ಲಿ, ಯಾರು ಅಂದರೆ ಯಾರೂ ಇಲ್ಲ. ಒಬ್ಬನೇ 4 ಗಂಟೆಗೆ ಎದ್ದಿದ್ದೀನಿ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದ, ಫೋನ್ ಹಾಕಿದೆ, ಬರ್ತಾ ಇರ್ಬೋದೇನೋ ನೋಡೋಣ. 5 minutes later. ನೋಡೋಣ ಎಲ್ಲೂ ಬರ್ತವ್ರೆ. ಅಲ್ಲಿ ಯಾರೋ ಒಬ್ಬ ಸೈಕಲಲ್ಲಿ ಬರ್ತವನೆ, ಯಾರು ಬರ್ತಾರೋ ಗೊತ್ತಿಲ್ಲ. ಬಂದ ನೋಡ್ರಿ ಹುಡುಗ, ಸೈಕಲಲ್ಲಿ ಬಂದವನೇ. ಏಯ್ ಏನೋ ಒಳ್ಳೆ ಹುಡುಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಹಾ, ಎಲ್ಲಿಗೋಗೋದು ಇವಾಗ ಗೊತ್ತಿಲ್ಲ. 4 ಗಂಟೆಗೆ ಎಬ್ಬಿಸ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಎಲ್ಗೋಗೋದು ಗೊತ್ತಿಲ್ಲ ಕಣ. ನ್ಯೂಸ್ ಪೇಪರ್ ಹಾಕೋಲ್ವಾ? ಎಷ್ಟು ಗಂಟೆ ಓದ್ತೀಯಾ? ಹಾಂ ಲೇ, ಇಲ್ಲಿ ಡೋನಿಗೆ ಬರೋ ಸುಸ್ತಾಗೋಯ್ತಾ? ಒಳ್ಳೆ ಕಾಲ. ಇವಾಗ ನಾನೇನು ಮಾಡಬೇಕು? ಟೋಪಿ ಹೋಗ್ಲಿ. ಏನಕ್ಕೆ? ವಿ ಹ್ಯಾವ್ ಟೋಪಿ ಬ್ರೋ. ನನಗೊಂದು ಟೋಪಿ ತಂದು ಕೊಟ್ಟವನು ಹುಡುಗ. ಲೇ ಮಚ್ಚ, ಟೋಪಿ ಹಾಕೊಂಡ್ರೆ ಅಜೀಬಾಗಿ ಕಾಣಿಸ್ಬಿಡ್ತೀನಿ ಕಣ. ಇಷ್ಟವ ನಿನ್ನ ಕಡೆ ಹೋಗು, ನಾವು ಬರ್ತಾ ಇರ್ತೀವಿ. ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿ ಬರ್ತೀವಿ. ಗಾಡಿ ತಗೊಂಬಂದ್ರೆ ಸೈಕಲ್ ತಗೊಂಬಂದಿದ್ಯಾ 4 ಗಂಟೆಗೆ? ಅಣ್ಣ ಗುರ ಇದ್ಕೊಂಡು ಹೋದವ್ರೆ, ಯಾರು ನನ್ನ ಮಗ ಕ್ಯಾಮ್ರಾ ಹಿಡ್ಕೊಂಡು ಗೋತವನಲ್ಲ ಅಂತ ಇಲ್ಲಿ ನಡುತ್ತವನೆ. ಲೇ ದಬ್ಬಿಗೆ ಬಾಯಿ ಕೇಗೋಣ, ಯಾರು ಇಲ್ಲ ಬೆಳಗಿನ 4 ಗಂಟೆ ಕಾಪಾಡೋಕ್ಕೆ. ಎಲ್ಲೋ ಕರ್ಕೊಂಬಂದವನೆ, ಸೆಟ್ಟಹಳ್ಳಿ ಕ್ರಾಸು ನೋಡ್ರಿ, ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದವನೆ. ನೋಡಿ ಇದೆಲ್ಲ ಇದೆ, ಮಸ್ತು ವ್ಯೂ. ಬೆಳಗ್ಗೆನೆ ಮಸ್ತ್ ವ್ಯೂ ಮಾಡಿಕೊಟ್ಟವ್ನು ಹುಡುಗ ನಮಗೆ. ಸೈಕಲಲ್ಲಿ ಬಂದಿದ್ದೀವಿ, ಬೆಳಗ್ಗೆನೆ ಮಸ್ತ್ ವ್ಯೂ ಕೊಟ್ಟಿದ್ಯಾ ಬಿಡ. ಲೈ ಹಿಂಗೆ ಮಸ್ತ್ ವ್ಯೂ ಬೆಳಗ್ಗೆನೆ. ಯಾರೋ ಒಂದು ಅಣ್ಣ ನಮ್ಮನ್ನೇ ನೋಡ್ತಾರೆ ಬೆಳಗಡೆ, ಯಾರಿ ನನ್ನ ಮಕ್ಕಳು ಬಂದು ವೀಡಿಯೋ ಮಾಡ್ಕೊತಾರಲ್ಲ ಅಂತ. ಶೆಟ್ಟಹಳ್ಳಿಯಿಂದ ಈಗ ಅಯ್ಯಪ್ಪ ಟೆಂಪಲ್ ಪಾರ್ಕಿಗೆ ಬಂದಿದ್ದೀವಿ. ಇನ್ನೇನೋ ಎಕ್ಸಸೈಸ್ ಮಾಡ್ಬೇಕು, ಜಿಮ್ ಮಾಡ್ಬೇಕಂತೆ ಅಣ್ಣ. ನಮ್ಮದು ಲೋ ಬಜೆಟ್ ಜಿಮ್ ಇಲ್ಲಿ ಐತೆ, ಜಿಮ್ ಮಾಡೋಕೆ ಬಂದಿದ್ದೀವಿ. ಕರೆಕ್ಟಾಗಿ 4:15 ಇವಾಗ. ಸುತ್ತಮುತ್ತ ಯಾರೂ ಇಲ್ಲ. ಅಣ್ಣ ಜಿಮ್ ಮಾಡೋಕೆ ಬಂದವನೆ, ನಾನು ಅವನಿಗೆ ಹೆಲ್ಪ್ ಮಾಡೋಕೆ ಬಂದಿದ್ದೀನಿ. ನಾನು ವರ್ಕೌಟ್ ಮಾಡ್ತೀನಿ, ಬರ್ರಿ ತೋರಿಸ್ತೀನಿ. ಫ್ರೀ ವರ್ಕೌಟ್ ಬೆಳಗ್ಗೆನೆ. ಯಾಕೆ ಜಿಮ್ ಮಾಡ್ತೀಯಾ? ಇದು ಮಾಡೋ, ಇದೇ ಮಾಡೋದು, ಇನ್ಯಾವುದೂ ಇಲ್ಲ. ಇದು ಮಾಡ, ಮಸ್ತಾಗಿರ್ತದೆ ವರ್ಕೌಟ್. ಹಾಂ, ಅಣ್ಣ ವರ್ಕೌಟ್ ಮಾಡ್ತಾವನೆ. ಅವ್ನು ಐರಾವತ್ತ ನಿಲ್ಲಿಸ್ಬಿಟ್ಟು ಇಲ್ಲಿ ವರ್ಕೌಟ್ ಮಾಡ್ತಾನೆ. ಯಾತೆ ಮಸ್ತ್ ವರ್ಕೌಟ್ ಮಾಡ್ತಿದ್ಯಾ ಬಿಡ, ನಿಲ್ಲೇ ಮಾಡ. ಈ ವರ್ಕೌಟ್ ಮಾಡೋ ಮಚ್ಚ, ಇದು ಮಸ್ತಾಗಿರ್ತದೆ ಕಣೋ. ಇಲ್ಲಿ ಪಕ್ಕ ಮಸ್ತಾಗಿರ್ತದೆ. ಯಾರೋ ನೋಡಿದವರು ದೇವ ಆಡ್ಸೈತೆ ಅಂದ್ಕೊಬೇಕು. ಇವಾಗ ಹಿಂಗೆ ಬಿಟ್ಬಿಟ್ರಿ ನೋಡ್ರಿ, ಪಕ್ಕ ದೇವ ಆಡ್ಸೈತೆ ಅಂದ್ಕೊಬೇಕು. ಇಲ್ಲಿ ಯಾರೋ ಓದ್ತವ್ರೆ ಅಂದ್ಕೊಂಡು ಅನ್ಸಲ್ಲ ಮಚ್ಚ. ಅಲ್ಲೋಡು, ಪಕ್ಕ ದೇವ ಆಡ್ತಾ ಇಲ್ವಾ? ಬರ ಇದು ಮಾಡು ಬಾ ಒಂದ್ಸಲಿ. ವೇಟ್ಲೆಸ್ ನೋಡ್ರಿ, ಅದೇ ಆಡ್ತೈತೆ. ಮಸ್ತಾಗೈತಲ್ವಾ? ಬಾ, ನಾನು ಮಾಡ್ತೀನಿ ನೋಡಿ ಇವಾಗ. ಪಕ್ಕ ಅಂದ್ಕೊಳ್ರಿ, ಒಂದೇ ಕೈಯಲ್ಲಿ ನಮ್ಮದು. ಹೆಂಗೆ ಶಿಶಾ? ಫುಲ್ಲು ವರ್ಕೌಟ್ ಅಮ್ಮ ನಮ್ಮದು. ಪಾರ್ಕಿಂದ ಹೋಗಿ ಸೈಕಲ್ ತುಳ್ನೆಲ್ಲ ಸುಸ್ತಾಗೈತೆ. ಆ ಪಾರ್ಕಿಂದ ಹೋಗ್ಬಿಟ್ಟು MEI ಲೇಔಟ್ ಗ್ರೌಂಡಿಗೆ ಬಂದಿದ್ವಿ. ಬೆಳಗಿನ ಜಾವ ಎಕ್ಸಾಕ್ಟ್ 5:15 ಅಲ್ಲಿ ಹೋಗಿ ಪಾರ್ಕಲ್ಲಿ ಎಕ್ಸಸೈಸ್ ಮಾಡಿ ಈಗ ಬಂದು ಅವನು ಸೈಕಲಿಂಗ್ ಮಾಡ್ತವನಲ್ಲಿ ನೋಡ್ರಿ. ಅಲ್ಲಿ ಸೈಕಲ್ ಮಾಡ್ತವನೆ, ನಾನು ಓಡಾಡ್ತಾಯಿದ್ದೀನಿ. ಜಸ್ಟ್ ಇವಾಗ ಬಂದೆ, ವ್ಲಾಗ್ ಮಾಡೋಕ್ಕಾಗಿಲ್ಲ, ಸೈಕಲ್ ಓಡಿಸ್ತಾ ಇದ್ದೆ. ಗಾಡಿ ತಗೊಂಬಂದೆ, ಗಾಡಿ ತಂದಿಲ್ಲ, ಅದಕ್ಕೆ ಜಸ್ಟ್ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. MEI ಲೇಔಟ್ ಬಂದಿದ್ದೀವಿ ಬೆಳಗ್ಗೆನೆ, ಫಸ್ಟ್ ಟೈಮು ಬೆಳಗ್ಗೆ ಬಂದಿದ್ರು. ಯಾರಂದರೆ ಯಾರೂ ಇಲ್ಲ. ಅಲ್ಲಿ ಯಾವುದೋ ಒಂದೇ ಒಂದು ನಾಯಿ ಐತಿ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸುಸ್ತಾಗ್ತೈತಿ ಗೈಸ್. ಅಲ್ಲಿಂದ ಹೋಗಿ ಟೀ ಕುಡ್ಕೊಂಡು ನಾನು ಕಾಫಿ ತಗೊಂಡು, ಇದು ಟೀ ತಗೊಂಡು ಅವನ್ನೇನೋ ತೋರಿಸ್ಬಾರ್ದಂತೆ, ಯಾರು ತೋರಿಸ್ತೀನಿ ನೋಡ್ರಿ. ಕಾಫಿ, ರಸ್ಕು, ಪೀಸ್ಫುಲ್ ಜೀವನ ಇವಂದು. ಮತ್ತೆ ಪೇಪರ್ ಹಾಕ್ಲಿ ಬಿಡು. ವರ್ಕೌಟ್ ಎಲ್ಲ ಮುಗಿಸಿ ಎಲ್ಲ ಸುತ್ತಾಡಿ ಬೆಳಗ್ಗೆನೆ 4 ಗಂಟೆಗೆ ಹೋಗಿ
ಕರೆಕ್ಟಾಗಿ 5:45 ಮನೆ ಹತ್ರ ಇದ್ದೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ಕೊತೀನಿ. ಇಷ್ಟ ಆಗಿರೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ, ಇನ್ನೊಂದು ಕಾಂಟೆಂಟಲ್ಲಿ. ತಲೆ ಓಡಿಸ್ತೀನಿ ಏನು ಮಾಡಬೇಕು ಅಂತ. ಬಾಯ್ ಬಾಯ್, ಸಿ ಯು ಲೇಟರ್.